ನೀವ್ ವಾಟರ್ ಬಾಟ್ಲ್ ವೇಸ್ಟ್ ಎಲ್ಲಾ ತಗೊಂಬಂದಿಲ್ಲ ಹಾಕ್ಬೇಡ್ರಿ. ಯಾಕಂದ್ರ ಊರಾಗ ಹೋಗೋದ್ರನ್ನ ಯಾರು ಕ್ಲೀನ್ ಮಾಡಂಗಿಲ್ಲ, ಅಂತರಾಗ ಬಂದ್ ಇಲ್ಲಿ ಪರಿಸರದಾಗ ಹೋಗೋದ್ರಂದ್ರ ಇಟ್ಸ್ ಪೊಲ್ಯೂಷನ್ ಮಾಡ್ದಂಗ ಆಕೈತಿ. ಆದಷ್ಟು ಸ್ವಚ್ಛತೆ ಕಡೆಗೆ ಗಮನ ಕೊಡ್ರಿ. ನಿನ್ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಅವ ಏನೋ ಸುಮ್ನೆ ಹೇಳ್ತಾನ. ಅಂದ್ರೆ ಏನ್ ಗೊತ್ತಾನ, ನಿಮ್ಗ ಕೊಟ್ಟಿರೋದು ಅಫಿಷಿಯಲ್ ಅಕೌಂಟ್, ಪರ್ಸನಲ್ ಅಕೌಂಟ್ ಬೇರೆ ಐತಿ. ಪರ್ಸನಲ್ ಅಕೌಂಟ್ ಕೊಡಕ್ ಕೇಳ್ರಿ. ಇಲ್ಲ 3 ಅಕೌಂಟ್ ಅದ, 3 ಅಕೌಂಟ್ ಕೊಡ್ತೀನಿ ಪಾಸ್ವರ್ಡ್. ಈ ನನ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದ್ ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ. ಏನು ವಾಟರ್ ಪ್ರೂಫ್ ಜಾಕೆಟ್ ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರ್ತೈತಿ. ಈಜ್ ಬರಂಗಿಲ್ಲ, ಸೊ ಪ್ಲೀಸ್ ಹೇಳಾತೀನಿ ಇದ್ರೊಳಗೆ ಇಳಿಯಾಕ ಹೋಗ್ಬೇಡ್ರಿ. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಯಾರು ಯೂಸ್ ಬರತ್ತಲ್ಲ, ಸೊ ನೋ ಪ್ರಾಬ್ಲಮ್, ಒಳಗಡೆ ಹೋಗಿ ಆರಾಮಾಗಿ ಸೇಫ್ ಆಗಿ ಯೂಸ್ ಆಡ್ಕೊಂಡ್ ಬರ್ರಿ. ಆದ್ರ ನೀವು ಕೂಡ ಸೇಫ್ ಝೋನ್ ಒಳಗ ಇರ್ರಿ. ಮಹನೀಯರೇ ಮತ್ತು ಮಹಿಳೆಯರೇ, ಅಕ್ಕ ತಂಗಿರೇ, ಅಣ್ಣ ತಮ್ಮದಿ, ಟ್ರೆಕ್ಕಿಂಗ್ ಮಾಡ್ಬೋದು, ನಿಂತ್ಕೊಂಡು ಆರಾಮ್ ರೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ಯಾಕಂದ್ರ ನಮ್ಗ ಒಳ್ಳೆ ಹುಬ್ಳಿ ಧಾರವಾಡ ಆಲ್ಮೋಸ್ಟ್ ನಾವ್ ಕರ್ನಾಟಕಕ್ಕೆ ಹೋಗ್ಬೇಕಂದ್ರ ಹೋಗಬೇಕು, ಹುಬ್ಳಿ ಧಾರವಾಡ ಹೋಗೋ ಟ್ರೈನ್ಗೆ ಹೋಗ್ಬೇಕಾಗೈತಿ. ಸೊ ಹಂಗಾಗಿ ನಮಗ ಆ ಟ್ರೈನ್ ಇರೋದು ಸಾಯಂಕಾಲ 4:15ಗೆ ಕೊಲ್ಲಂಗೆ ಸಿಗ್ತೈತಿ. ನಾವು ಇಲ್ಲಿಂದ ಟ್ರೆಕ್ಕಿಂಗ್ ಮಾಡ್ಬೇಕಾಗಿರೋದು ಕೊಲ್ಲಂಗೆ. ಹಂಗಾಗಿ ನೀವು ಇಲ್ಲಿಂದ ಒಂದು 9 ಗಂಟೆಗೆ ಬಿಟ್ಟು ಕೂಡ ಆರಾಮಾಗಿ ಹೋಗಿ ರೀಚ್ ಆಗ್ಬೋದು, ರೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು ಅಂತ ಅಣ್ಣವ್ರು ಹೇಳಿದಾರಲ್ಲ. ಪ್ರತಿಸಲ ಬಾಗಿಲ ಸದ್ದಿಗೆ ಎದೆಯಲ್ಲಿ ಸ್ಪಂದನ ತೆರೆದರೆ ಬೇಸುವಾಗ ಹೇಳಿದೆ ಸಾಂತ್ವನ. ಸೊ ಬಾಳ ಮಂದಿ ಅನ್ಕೊಂಡಿರ್ತೀರಿ ದೂಧಸಾಗರಕ್ಕೆ ಹೋಗ್ಬೇಕು ಅನ್ಕೊಂಡು. ಸೊ ಈ ಕಾರಣಾಂತರಗಳಿಂದ ಹೋಗಿರಕ್ಕಾಗಿರಂಗಿಲ್ಲ, ಅಥವಾ ಮನೇಲಿ ಪರ್ಮಿಷನ್ ಕೊಟ್ಟಿರಂಗಿಲ್ಲ, ಸೊ ಎಕ್ಸೆಟ್ರಾ ಏನೋ ರೀಸನ್ಸ್ ಇರ್ತಾವು. ಆದ್ರೂ ಎಕ್ಸ್ಪ್ಲೋರ್ ಮಾಡ್ಬೇಕು, ಫೀಲ್ ದಟ್ ಪಾಸಿಟಿವ್ ವೈಬ್ ಅಂಡ್ ಎಕ್ಸ್ಪ್ಲೋರ್ more ನ್ಯಾಚುರಲ್ ಪ್ಲೇಸಸ್. ಇಟ್ ಈಸ್ ದ ಒನ್ ಆಫ್ ದ ಬೆಸ್ಟ್ ಪ್ಲೇಸ್. ಐ ರೆಕಮೆಂಡ್ ಇಟ್, ಒನ್ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್. ಯಾಕಂದ್ರ ವರ್ಷ ಪೂರ್ತಿ ಇಲ್ಲಿ ನೀರು ಹರಿತಾ ಇರ್ತೈತಿ. ಸೊ ಮಳೆಗಾಲದಾಗ ಜಾಸ್ತಿ ಇರ್ತೈತಿ, ಭಾಳ ಚಂದ ಕಾಣಿಸ್ತೈತಿ. ಆದ್ರ ಸ್ವಲ್ಪ ಸಮ್ಮರ್ ಸೀಸನ್ ಒಳಗ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಯಾಕಂದ್ರೆ ನೀರು ಕಡಿಮೆ ಇರ್ತೈತಲ್ಲ. ಆಲ್ಮೋಸ್ಟ್ ಗಿಡ ಮರ ಎಲ್ಲ ಅಷ್ಟು ಸರಿ ಅನ್ಸಲ್ಲ. ಸೊ ಈ ಟೈಮ್ ಒಳಗ ಅಲ್ಟಿಮೇಟ್ ಇರ್ತೈತಿ. ಸೊ ಇದಕ್ಕಿಂತ ಇನ್ನು ಸ್ವಲ್ಪ ಮಳೆಗಾಲ, ಅಂದ್ರೆ ಇದು ಆಲ್ಮೋಸ್ಟ್ ಮಳೆಗಾಲನೇ, ಬಟ್ ಮಳೆ ಆಗಿಲ್ಲ ಅಷ್ಟೇ. ಬ್ಯೂಟಿಫುಲ್ ಪ್ಲೇಸ್, ಆದ್ರ ಭಾಳ ಕೇರ್ಫುಲ್ ಆಗಿರ್ಬೇಕು. ಇಲ್ಲಿ ಜಾಕೆಟ್ ಏನು ವಾಟರ್ ಪ್ರೂಫ್ ಜಾಕೆಟ್ ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರ್ತೈತಿ. ಈಜ್ ಬರಂಗಿಲ್ಲ, ಸೊ ಪ್ಲೀಸ್ ಹೇಳಾತೀನಿ ಇದ್ರೊಳಗೆ ಇಳಿಯಾಕ ಹೋಗ್ಬೇಡ್ರಿ ಪ್ಲೀಸ್. ಈಗ ಏನಂದ್ರ ಮನೆ ಒಳಗೆ ನಮ್ಗ ನಂಬ್ಕೊಂಡು ಒಂದು ಫ್ಯಾಮಿಲಿ ಇರ್ತೈತಿ. ಸೊ ಇಂಥೊಳಗೆಲ್ಲ ಬಂದು ಈಜ್ ಬರಂಗಿಲ್ಲ ನೋಡ್ರಿ, ಹೊರ ನಿಂತ್ಕೋರಿ, ನೋಡ್ರಿ, ಕೈಕಾಲ್ ಮಾರ್ ತಕೋರಿ ಅಷ್ಟೇ. ನೀರಾಗ ಇಳಿಯಾಕ ಹೋಗ್ಬೇಡ್ರಿ. ಯಾಕಂದ್ರ ಸೊ ನೀರೆಲ್ಲ ತುಂಬಾ ದಿವಸದಿಂದ ನಿಂತು ಅದು ಪಾಚಿ ಆಗಿರ್ತೈತಿ. ನಾವು ಕಾಲ ತಕ್ಷಣ ಜರದ ಬೀಳೋ ಸಾಧ್ಯತೆ ಇರ್ತೈತಿ. ಸೊ ಒಳಗೆ ಸುಳಿಗಳೆಲ್ಲ ಇರ್ತವು, ಮತ್ತೆ ಹರ್ಕೊಂಡು ಹೋಗ್ತಾ ಇರ್ತೈತಿ ನೀರು. ಸೊ ಟೇಕ್ ಓನ್ ರಿಸ್ಕ್. ನಾನಂತೂ ಹೋಗ್ಬೇಡ ಅಂತ ಸಜೆಷನ್ ಮಾಡ್ತೀನಿ, ಹೋಗಕ್ ಹೋಗ್ಬೇಡ್ರಿ. ಸೊ ಇಲ್ಲೇ ಹೊರಗಡೆ ನಿಂತ್ಕೊಂಡು ಸ್ನಾನ ಮಾಡ್ರಿ. ಯಾರಿಗೆ ಯೂಸ್ ಬರಂಗಿಲ್ಲಲ್ಲ ಅವ್ರಿಗೆ, ಯಾರು ಯೂಸ್ ಬರತ್ತಲ್ಲ ಸೊ ನೋ ಪ್ರಾಬ್ಲಮ್, ಒಳಗಡೆ ಹೋಗಿ ಆರಾಮಾಗಿ ಸೇಫ್ ಆಗಿ ಯೂಸ್ ಆಡ್ಕೊಂಡ್ ಬರ್ರಿ. ಆದ್ರ ನೀವು ಕೂಡ ಸೇಫ್ ಝೋನ್ ಒಳಗ ಇರ್ರಿ. ನೀರ್ ಹಿಂಗ್ ಹರ್ಕೊಂಡ್ಬಿಟ್ಟು ಅಲ್ಲಿ ಕೆಳಗ ಅಲ್ಲಿಂದ ಹೋಗ್ತಾ ಇರ್ತೈತಿ. ಸೊ ಈ ಒಂದು ನದಿಯಿಂದ ಮಹದಾಯಿ ಯೋಜನೆ ಅಂತಂದ ಏನ್ ಕರ್ನಾಟಕದಾಗ ವಿವಾದ ಐತಲ್ಲ, ಮಹಾರಾಷ್ಟ್ರ, ಗೋವಾ ಮತ್ತು ಕರ್ನಾಟಕದ ನಡುವೆ, ಇದೇ ನದಿಯಿಂದ ಇಲ್ಲಿ ಹೋಗುವಂತ ದೂಧಸಾಗರ್ ನದಿಯಿಂದನ ಆ ವಿವಾದ ನಡಿತೈತಿ. ಸೊ ಇದುವರೆಗೂ ಕೂಡ ಆ ಒಂದು ವಿವಾದ ಇನ್ನೂ ಮುಕ್ತವಾಗಿಲ್ಲ. ಸೊ ಇದೇ ಒಂದು ಸುಂದರವಾದ ಜಲಾಶಯದ ಮೂಲಕ ಹರಿದು ಬರುವಂತ ನದಿಯಿಂದ ಮಹದಾಯಿ ಯೋಜನೆ ಪ್ರಾರಂಭವಾಗಿದೆ. ಫೈನಲಿ ನಾವು ಇವಾಗ ಸೊ ನಿಮ್ಗೆ ತೋರಿಸಿದೆಲ್ಲ ಕೆಳಗಡೆ ವಾಟರ್ ಫಾಲ್ಸ್ ಬೀಳ್ತದೆ ನೋಡಿರ್ಲೆ. ಸೊ ಇಲ್ಲಿಂದ ನಾವು ಸ್ನಾನ ಮಾಡ್ಕೊಂಡು ಇವಾಗ ಮೇಲೆ ಹೋಗ್ತಾ ಇದ್ವಿ. ಇಲ್ಲಿಂದ ಮತ್ತೆ ಮ್ಯಾಲೆ ನೆಕ್ಸ್ಟ್ ವ್ಯೂ ಪಾಯಿಂಟ್ ಐತಲ್ಲ, ಸೊ ಅಲ್ಲಿ ಮ್ಯಾಲೆ ಕಾಣಿಸ್ತಾ ಇರ್ಬೋದು. ಆ ಒಂದು ವ್ಯೂ ಪಾಯಿಂಟಿಗೆ ಹೋಗಿ ಅಲ್ಲಿಂದ ನಾಷ್ಟ ಮಾಡ್ಕೊಂತೀವಿ. ಟಿಫಿನ್ ಮಾಡ್ಕೊಂಡು
ನೆಕ್ಸ್ಟ್ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ಸೊ ಇನ್ನೊಂದ್ಸಲ ನೋಡ್ಕೊರಿ ವ್ಯೂ ಹೆಂಗೈತೆ ಅಂತ ಗೊತ್ತಾಕೈತಿ. ಬೆಂಕಿ ಹುಷಾರಾಗ್ರಿ. ಸೊ ಫುಲ್ ಎಂಜಾಯ್ಮೆಂಟ್ ಆತ. ಸೊ ಫ್ರೆಂಡ್ಸ್, ನಾವು ಬಂದ ದಾರಿಯಲ್ಲೇ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಬಂದಿರುವಂತ ಜಾಗದಿಂದನೇ ವಾಪಸ್ ಹೋಗ್ತಾ ಇದ್ದೀವಿ. ತುಂಬಾ ಹಸಿವು ಆಗೈತಿ. ಸೊ ಇವತ್ತು ಶನಿವಾರ ಸ್ನಾನ ಮಾಡ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ನೀವು ಕಾಣ್ತಾ ಇರ್ಬೋದು ದೂಧಸಾಗರ್ ಜಲಾಶಯ. ಅಂತೂ ವಾಪಸ್ ಕಾರಣಕ್ಕೆ ಹೊಂಟೀವಿ. ಹೆಂಗ್ ಬಂದೀವಿ ಗೊತ್ತಾಗ್ತಿಲ್ಲ, ಬಟ್ ದಾರಿ ಅಂತ ಕಾಣತೈತಿ. ವಾಪಸ್ ಹೋಗಾಕತ್ತೀವಿ. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ರಾಜಾರಾಮ್. ಗಡದಾಟ ಏನೋ ಒಂದ್ ಮಾತು ಹೇಳ್ತಾ ಹೋದ್ರೆ, ಬಟ್ ನನಗಂತ ಅರ್ಥ ಆಗಿಲ್ಲ. ನಿಮ್ಗೆ ಏನಾದ್ರು ಅರ್ಥ ಆಗಿತ್ತಂದ್ರೆ ಕಾಮೆಂಟ್ ಬಾ ಮುಂದೆ ಬರೀ. ಫುಡ್ಸ್ ಎಲ್ಲ ತಂದಿದ್ದೀವಿ, ತಿಂದು ನಡಿಲೇಬೇಕು. ಬೇರೆ ವಿಧಿನೇ ಇಲ್ಲ. ಯಾಕಂದ್ರೆ ದೂಧಸಾಗರಕ್ಕೆ ಹೋಗ್ಬೇಕಂದ್ರೆ ಟ್ರೈನ್ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ. ಯಾವುದೇ ವೆಹಿಕಲ್ಸ್ ಬರಲ್ಲ, ಏನು ಕೂಡ ಬರಲ್ಲ. ನಾವು ಮ್ಯಾಕ್ಸಿಮಮ್ 15-16 ಕಿಲೋಮೀಟರ್ ನಡಿಲೇಬೇಕು. ಇಲ್ಲ ಅಂದ್ರೆ ಇಲ್ಲೇ ಸ್ಟೇ ಆಗ್ಬೇಕಾಗತ್ತೆ. ಇನ್ನೇನು ಬಂದ್ಬಿಡ್ಲಿ. ಅವಾಗ ಇನ್ನೊಂದ್ ಸ್ವಲ್ಪ ಮಾತ್ರ ಬಾಕಿ ಐತಿ. ಇನ್ನೊಂದ್ ಸ್ವಲ್ಪ ಮುಂದೆ ಹೋದ್ರಂದ್ರ ನೇರವಾಗಿ ನಮ್ಗ ರೈಲ್ವೆ ಟ್ರ್ಯಾಕ್ ಸಿಗ್ತೈತಿ. ಸೊ ರೈಲ್ವೆ ಟ್ರ್ಯಾಕಿಗೆ ಬಂದ್ವಿ ಅಂದ್ರೆ ಆಲ್ಮೋಸ್ಟ್ ಬಂದ್ವಿ ಅಂತಾನೆ ಅರ್ಥ. ಅವಾಗ್ಲೇ ಹೇಳ್ದಂಗ ಆಸ್ ವೆಲ್ ಆಸ್ ಪಾಸಿಬಲ್ ವೇಟ್ಲೆಸ್ ಬ್ಯಾಗ್ ಲಗೇಜ್ ಎಲ್ಲ ಕ್ಯಾರಿ ಮಾಡ್ರಿ. ಆದ್ರ ತಿನ್ನಾಕ ಏನೂ ಇರಂಗಿಲ್ಲ. ವಾಟರ್ ಡಿಹೈಡ್ರೇಷನ್ ಆಗ್ಬೇಡ್ರಿ. ನೀರು ಜಾಸ್ತಿ ಕುಡೀರಿ, ನಡೀರಿ. ಯಾಕಂದ್ರೆ ಟ್ರಾವೆಲಿಂಗ್ ಇರೋದ್ರಿಂದ, ಟ್ರೆಕ್ಕಿಂಗ್ ಮಾಡೋದ್ರಿಂದ ನೀರು ಕುಡಿಲೇಬೇಕು. ಇಲ್ಲಾಂದ್ರೆ ಸುಸ್ತಾಗುತ್ತೆ, ನಡೆಯೋದಕ್ಕಾಗಲ್ಲ. ಸೊ ಎಲ್ಲಾನು ತಲೆಯಲ್ಲಿ ಇಟ್ಕೊಂಡು ಟ್ರಾವೆಲಿಂಗ್ನ ಸ್ಟಾರ್ಟ್ ಮಾಡಿರಿ. ಬಟ್ ಸ್ವಲ್ಪ ಹುಷಾರಲ್ಲಿ, ನಿಮ್ಮ ಓನ್ ರಿಸ್ಕ್ ಮೇಲೆ. ಐ ಡೋಂಟ್ ಅಪ್ರೋಚ್ ಯು ಮಾಡಲೇಬೇಕು ಬರ್ರಿ ಅಂತ ಹೇಳತ್ತಿಲ್ಲ. ಬಟ್ ನಮ್ಮ ಎಕ್ಸ್ಪೀರಿಯನ್ಸ್ನ ನಾವು ನಿಮಗೆ ಹೇಳತ್ತೀವಿ. ಸೊ ನೀವೇನ ಮಾಡಿದ್ರೆ ನಿಮ್ಮ ಓನ್ ರಿಸ್ಕ್ ಮೇಲೆ ಮಾಡ್ಕೋರಿ. ಸೊ ಫೈನಲಿ ವಿ ರೀಚ್. ಸೊ ಐ ಆಮ್ ಹ್ಯಾಪಿ ವಿತ್ ದೆಮ್. ಚಲೋ ಎಂಜಾಯ್ಮೆಂಟ್ ಆತ. ಕಾಡು 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 ಗೋ ಪಾಯಿಂಟ್. ಹೇಳಿದ್ನಲ್ಲ, ನಾವು ಇಲ್ಲಿಂದಾನೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ದು 12th ಟೂನಲ್ಲಿಂದ. ಸೊ ವಾಪಸ್ ಅಲ್ಲಿಗೆ ರೀಚ್ ಆಗಿದ್ದೀವಿ. ಸೊ ಇಲ್ಲಿಂದ ವಾಪಸ್ ಬಂದಿವಲ್ಲ, ಬೆಳಗ್ಗೆನ ತೋರಿಸಿದ್ನಲ್ಲ ನಿಮಗೆ ದೂಧಸಾಗರ ಬಂದ್ವಿ ಬ್ರಿಡ್ಜ್. ಸೊ ಅದರ ಮೇಲೆ ಹೋಗಿ ಅಲ್ಲಿ ಸ್ವಲ್ಪ ಫೋಟೋ ತಗೊಂತೀವಿ. ಯಾಕಂದ್ರೆ ಅಲ್ಲಿಂದ ಎಷ್ಟು ದೂರ ಬಂದ್ರೆ ಫೋಟೋ ತಗೊಲಿಕ್ಕಂದ್ರೆ ಸಮಾಧಾನ ಆಗಂಗಿಲ್ಲ. ಸೊ ಅಲ್ಲಿವರೆಗೂ ಬಾಯ್. ನೀವು ಜೈಲಿಗೆ ಹೋಗ್ತೀರಿ ಅಂತಂದ ನಮಗ್ ಬಹಳ ಹೆದರಿಕೆ ಬರ್ತಾತ್ರಿ. ಫುಲ್ ನಾವು ಹೆದರ್ಕೊಂಡ್ ಕುಂತ್ ಬಿಟ್ಟಿವಿ. ನಮ್ಮನ್ನ ಎಲ್ಲಿ ಜೈಲಿಗೆ ಕಳಿಸ್ತಾರ ಅಂತಂದ ಇನ್ನೇ ಫುಲ್ ಸ್ಕೇರ್. ಬಟ್ ವಿ ಆರ್ ಸ್ಟ್ಯಾಂಡ್ ಇನ್ ದೂಧಸಾಗರ್. So beautiful. Finally, one of the best view. And first time I will went to Goa. So and never forget this moment. So and endless words this moment. So I am happy. ಅಣ್ಣವ್ರು ಹೇಳ್ದಂಗೆ ಹುಟ್ಟಿದ್ಮೇಲೆ ಜೀವನದಲ್ಲಿ ಏನ್ ಅನ್ಕೊಂಡಿ ಬಂದ್ ನೋಡೋ ನೀ ಜೋಗದ ಗುಂಡಿ ಅಂತ. ಬಟ್ ಜೋಗದ ಗುಂಡಿಗೆ ಹೋಗಕ್ ಆಗ್ಲಿಲ್ಲ. ಅದೇ ಇನ್ನೂ ಬ್ಯೂಟಿಫುಲ್ ಆಗಿರೋ ನಮ್ ದೂಧಸಾಗರ್ ಬಂದಿದ್ದೀವಿ. ಬರ್ರಿ ನೋಡ್ರಿ. ಟ್ರೆಕ್ಕಿಂಗ್ ಲೈಫ್ ಇಸ್ ದ ಬೆಸ್ಟ್. ನೀವು ಯಾರ ಫ್ರೆಂಡ್ಸ್ ಜೊತೆ ಬಂದು ಟ್ರೆಕ್ ಮಾಡ್ತೀನಿ ಅಂತಂದ್ರ ಒನ್ ಆಫ್ ದಿ ಬೆಸ್ಟ್ ಹೇಳ್ತೀನಿ, ದೂಧಸಾಗರ್ ಬರ್ರಿ. ಬಟ್ ನಾವ್ ಯಾರಿಗೂ ಇಲ್ಲಿ ಟ್ರೆಕ್ಕಿಂಗ್ ಮಾಡಕ ಅಪ್ರೋಚ್ ಮಾಡ್ತಾ ಇಲ್ಲ. ಇಲ್ಲಿಗಲ್ ಆಗಿರ್ತೈತಿ. ಸೊ ನೀವ್ ಏನ ಬಂದ್ರು ಕೂಡ ನಿಮ್ ಓನ್ ರಿಸ್ಕ್ ಮೇಲೆ ನೀವು ಬಂದು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ರಿ. ನಿನ್ನೆ ನೈಟ್ ನಮಗೂ ಕೂಡ ಬಾಳ ಅಂದ್ರೆ ಬಾಳ ಹೆದರಿಕೆ ಆಗಿತ್ತು. ಯಾಕಂದ್ರ ನಿನ್ನೆ ಅಲ್ಲಿ ರೈಲ್ವೆ ಸಿಬ್ಬಂದಿಗಳು ಬಂದ್ ಹೇಳ್ತಾ ಇದ್ರು ನಮ್ಗೆ ನೈಟ್ ನೀವು ಇಲ್ಲಿ ಇರಂತಾಗಿಲ್ಲ, ರಾತ್ರಿ ಇಲ್ಲಿ ಸ್ಟೇ ಮಾಡಂತಾಗಿಲ್ಲ.
ಇವನ್ ಬಂದ್ ಪೊಲೀಸ್ ಏನಾರ ಹಿಡಿದು ಕೊಟ್ರ 6 ತಿಂಗಳು ಜೈಲಿಗೆ ಹಾಕ್ತಾರ ಮತ್ತೆ ಫೈನ್ ಹಾಕ್ತಾರ ಅಂತಂದ. ಬಟ್ ಹಂಗೋ ಹಿಂಗೋ ಮಾಡಿ ಬಂದ್ಬಿಟ್ಟಿವಿ, ಏನಾರ ಮಾಡೋಣ ಅಂತಂದ ನಮ್ಮ ಬಜರಂಗಿ ಮೇಲೆ ನಂಬಿಕೆ ಇಟ್ಟು ಬಂದ್ವಿ. ಫೈನಲಿ ರೀಚ್ ಇನ್ ದೂದ್ಸಾಗರ್ ಡ್ರೀಮ್ ಹೆವನ್ ಬ್ರೋ. ಒಳ್ಳೆ ಪೀಸ್ ಅಂತ ಅನ್ಬೋದು, ಒಳ್ಳೆ ಪ್ಲೇಸ್. ನಾವು ಆಲ್ಮೋಸ್ಟ್ ಸಂಡೇ ವೀಕೆಂಡ್ ಪಾರ್ಟಿ ಪಬ್ ಅಂತಂದ್ ಎಲ್ಲೋ ಒಂದು ಹೋಗ್ತಾ ಇರ್ತೀವಿ, ಮನೇಲಿ ಕುತ್ಕೊಂಡು ಬೋರ್ ಆಗಿರುತ್ತೆ ಅಂತವ್ರಿಗೆ. ಸೊ ಸಜೆಸ್ಟ್ ಮಾಡ್ತಾ ಇದ್ವಿ. ಸೊ ಬರ್ರಿ, ಒಂದು ಪಾಸಿಟಿವ್ ವೈಬ್ ಬರ್ತೈತಿ, ನೋಡ್ಕೊಂಡು ಹೋಗ್ರಿ. ಚೆನ್ನಾಗಿರೋ ಪ್ಲೇಸ್. ಧಾರವಾಡದಿಂದ ಒಂದು 11 ಗಂಟೆಗೆ ನೈಟ್ ಏನೋ ಟ್ರೈನ್ ಇದೆ. ಸೊ ಅಲ್ಲಿಂದ ಇಲ್ಲಿ ಬರ್ಬೇಕಂದ್ರೆ 2:30 ಬಂದು ರೀಚ್ ಆಗುತ್ತೆ. ಸೊ ನೀವು ಇಲ್ಲೇ ಎಲ್ಲರ ಒಂದು 3 ಇಂದ 4 ಅವರ್ ಸ್ಪೆಂಡ್ ಮಾಡ್ಬೇಕು. ಆಮೇಲೆ ಬೆಳಗ್ಗೆ ಸೊ ನೀವು ಫಾಲ್ಸ್ ನೋಡ್ಕೊಂಡ್ಬಿಟ್ಟು ಇಲ್ಲಿಂದ ಟ್ರೆಕ್ಕಿಂಗ್ ಚಾಲೂ ಮಾಡಿದ್ರಿ. ಮಸ್ಟ್ ಕ್ಯಾರಿ ಫುಡ್ ಗೈಸ್ ಓನ್ಲಿ ಅಂಡ್ ವಾಟರ್. ಅಂಡ್ ನೀವು ಜೊತೆ ಬರ್ಬೇಕಾದ್ರೆ ನೀರ್ ಎಲ್ಲೂ ಸಿಗಲ್ಲ ಗೈಸ್ ನಿಮ್ಗೆ. ಮಸ್ಟ್ ಅಂಡ್ ಶುಡ್ ನೀವು ರಾತ್ರಿ ಹೊತ್ತು ಅಲ್ಲಿ ಫಸ್ಟ್ ಇಳ್ಕೊಂಡ ತಕ್ಷಣ ಪೊಲೀಸರು ಹೇಳಿದ್ರ ನೀವು ಏನಾದ್ರೂ ಇಲ್ಲಿ ಇಳ್ಕೊಂಡ್ ಮುಂದ್ ಹೋದ್ರಂದ್ರ ಬೆಳಗ್ಗೆ ನಿಮ್ಗೆ ಜೈಲಿ ಆಗ್ತೀವಿ ಅಂತ ಹೇಳಿದ್ರು. ಬೆಳಗ್ಗೆ ಎದ್ರಾಯ್ತು ಅಂತ ಅನ್ಕೊಂಡ್ ಎದ್ವಿ. ಕೆಲವೊಂದ್ ಮಂದಿ ಬಾಳ ಎರ್ಸಿದ್ರು, ಅದೇನ ಅಂತಾರಲ್ಲ ಅವನು ಒಳ್ಳೆ ವಾಪಸ್ ಹೋಗ್ಬೇಕಂತ ಮಾಡಿದ್ವಿ. ಆದ್ರ ಏನ ಬೆಳಗ್ಗೆ ಶನಿವಾರ ಇತ್ತಲ್ಲ, ಆಂಜನೇಯ ಮೇಲೆ ಧೈರ್ಯ ಮಲ್ಕೊಂಡು ಬೆಳಗ್ಗೆ ಒಂದ್ 6 ಗಂಟೆಗೆ ಎದ್ದು ಮತ್ತೆ ಟ್ರೆಕ್ಕಿಂಗ್ ಚಾಲೂ ಮಾಡಿದ್ವಿ. ಒಂದ್ 500 ಮೀಟರ್ ಹೋದ್ರಿಂದ ದೂದ್ಸಾಗರ್ ಬಂತು. ಸೊ ಕೆಳಗಡೆ ಹೋದ್ವಿ. ಅಲ್ಲಿ ಒಂದ್ ಜಂಗಲ್ ಒಳಗ ಕಾಡ್ ಒಳಗ ಸ್ವಲ್ಪ ಟ್ರೆಕ್ಕಿಂಗ್ ಮಾಡ್ಕೊಂಡು ದೂದ್ಸಾಗರ್ ಫಾಲ್ಸ್ ವ್ಯೂ ತೋರ್ಸ್ಕೊಂಡು ಸ್ನಾನ ಮಾಡ್ಕೊಂಡ್ ಮ್ಯಾಲ ಹೋದ್ವಿ. ಮ್ಯಾಲ ಹೋಗಿ ಮತ್ ಮ್ಯಾಲ ಇದು ಬ್ರಿಡ್ಜ್ ನೋಡ್ಬೇಕಂತ ಅನ್ಕೊಂಡ್ವಿ. ಅಷ್ಟ್ರಾಗನ ಮತ್ತೇನಾತ ನೆಲ ಹೊಡಿದ್ ನೋಡಿ ಬಂದ್ರ RPF ದವ್ರಲ್ಲ. ಸೊ ಅದ್ ಕೆಲ್ಸ ಮಾಡೋರು ಬಂದ್ 250 ರೂಪಾಯಿ ತಗೊಂಡ್ ಮತ್ತೊಳ್ಳಿ ಇಲ್ಲ ಹೋಗ್ರಿ ಯಾರು ಹಿಡಿಯಂಗಿಲ್ಲ ಅಂತಂದ್ರ. ಸೊ ಇವಾಗ ಜರ್ನಿ ಸ್ಟಾರ್ಟ್ ಮಾಡಿವಿ. ಆದ್ರೆ ಎಲ್ಲಾ ಕಡೆ ನೀರ್ ಬರತ್ತವ, ಎಲ್ಲರ ಊಟ ಮಾಡ್ಬೇಕು. ಬಟ್ ಇಲ್ಲಿ ಬರಲ್ಲ. ಇದು ವೆದರ್ ಸ್ವಲ್ಪ ಬೆಟರ್ ಐತಿ. ಯಾಕಂದ್ರೆ ಲಾಸ್ಟ್ ಟೈಮ್ ಬಂದಾಗ ಫುಲ್ ಸಮ್ಮರ್ ಇದ್ದೈತಲ್ಲ, ಹಂಗಾಗಿ ಬಾಳ ಸ್ವೆಟ್ಟಿಂಗ್, ನೀರ್ ಡಿಹೈಡ್ರೇಷನ್ ಬಾಳ ಆಗಿತ್ತು. ಸೊ ಈಗ ಒಂದು ನೆಸೆಸಿಟಿ ಇಲ್ಲ, ಯಾಕಂದ್ರೆ ಸ್ವಲ್ಪ ವೆದರ್ ಚೆನ್ನಾಗೈತಿ. ಮಳೆ ಗಿಡ ಆಗೈತಲ್ಲ ಅಷ್ಟೇನ್ ಇದಿಲ್ಲ. ಬಟ್ ನೀರ್ ಅದಾವು, ಕ್ಯಾರಿ ಮಾಡಿವಿ. ಅದೊಂದು ನಮ್ದು ಲಗೇಜ್ ನೋಡ್ತಿರ್ಬೋದು, ಬಾಳ ಲೋವೆಸ್ಟ್ ವೇಟ್ ಅದಾವು. ಸೊ ಹಂಗಾಗಿ ಏನ್ ಪ್ರಾಬ್ಲಮ್ ಆಗಿಲ್ಲ. ಎಲ್ಲಾರು ಅಂದ್ರೆ 4 ಜನ ಅದೀವಲ್ಲ, ಒಂದೇ ಊರನವ್ರು, ಬಹಳ ಇದೈತಿ. ಹುಷಾರ್ ಅಡ್ಡಾಡ್ಬೇಕು ನೀವ್ ಅಷ್ಟ. ಸೊ ಟ್ರೆಕ್ಕಿಂಗ್ ಮಾತ್ರ ಹೆವೆನ್ ಐತಿ, ನೋಡ್ತಾ ಇರಬಹುದು. ನೇಚರ್ ಅಲ್ಟಿಮೇಟ್ ಐತಿ. ಹಸಿರು ಎಲ್ಲಿ ನೋಡಿ ದೂರ ಆತೈತಿ. ಟ್ರೆಕ್ಕಿಂಗ್ ಎಲ್ಲಾ ಚಲೋ ಐತಿ, ಏನ್ ದೂರ ಆತೈತಿ. ಆದ್ರೂ ಉರಿ ಆತಂದ್ರ ನಮ್ ತಿಂಡಿಗೆ ಬಂದಿರ್ತೀವಿ. ಮತ್ತೆ ಆದ್ರ ಬಂದ್ರ ದೋಸ್ತರು ಕೂಡ ಬರ್ರಿ, ದೋಸ್ತರು ಕೂಡ ಬಂದ್ರೆ ಸ್ವಲ್ಪ ಕಾಮಿಡಿ ಗಿಮಿಡಿ ಮಾಡ್ಕೊಂಡು ಆರಾಮ ಮಸ್ತ್ ಲೈಫ್ ಎಂಜಾಯ್ ಮಾಡ್ಕೊಂಡು ಹೋಗ್ತೀರಿ. ನೀವ್ ಎಲ್ಲಾರ ದಿಮಾಕ್ ಮಾಡಿ ಮಾಡ್ಕೊಂಡ್ ಕುಂತ್ರಿ ಒಂದು ಪಾಸಿಟಿವ್ ವೈಬ್ ನ ಬಂದಿರ್ತೀವಿ. ಪಾಸಿಟಿವ್ ವೈಬ್ ಅನ್ನಕೇನ ನೇಚರ್ ನೋಡಿದ್ರೆ ನಮ್ ತಲೆ ಒಳಗ್ ಬರ್ದ ಪಾಸಿಟಿವ್ ವೈಬ್. ಆಲ್ಮೋಸ್ಟ್ ಎಲ್ಲಾ ವರ್ಕ್ ಪ್ರೆಷರ್ ಒಳಗಿರ್ತೀವಿ, ಸ್ಟಡಿ ಪ್ರೆಷರ್ ಒಳಗಿರ್ತೀವಿ. 4 ಗೋಡೆ ಮಧ್ಯೆ ಇದ್ಕೊಂಡು ಏನೋ ಒಂದು ಡಿಪ್ರೆಷನ್ ನಾಗ. ಅದ್ರಾಗ ಈಗ ಹುಡುಗರಿಗೆ ಲವ್ ಬ್ರೇಕಪ್ ಆಗೋದೆಲ್ಲ ಜಾಸ್ತಿ. ನಮ್ಗ ಆತರ ಬ್ರೇಕಪ್ ಎಲ್ಲ ಏನಾಗಿಲ್ಲ. ಆದ್ರೂ ಸ್ಟಿಲ್ ಇರ್ಲಿ. ಬಟ್ ನೇಚರ್ನಾಗ ಒಂದ್ ಸ್ವಲ್ಪ ರಿಲೇಶನ್ಶಿಪ್ ಇಟ್ಕೊಳ್ಳೋದು ಬೆಟರ್ ಅಲ್ಲ. ಹಂಗಾಗಿ ಇರ್ಲಿ ಅಂತಂದು ನಾವು ಪ್ಲಾನಿಂಗ್ ಮಾಡ್ಕೊಂಡಿದ್ವಿ, ಬಂದ್ವಿ. ಒನ್ ಮೋರ್ ಥಿಂಗ್, ಸಿಂಗಲ್ಸ್ ಬರ ಅಂತ ಬೆಸ್ಟ್ ಜಾಗ ಕಾಯ್ಸಿದ್. ಏನಾದ್ರೂ ರಿಲೇಶನ್ಶಿಪ್ ಒಳಗ್ ಬಂದ್ರಿ ಅಂದ್ರೆ ಆಕಿ ನೀ ಎತ್ಕೊಂಡ್ ಹೋಗೋದಿಲ್ಲ, ನಿನ್ ಆಕಿ ಎತ್ಕೊಂಡ್ ಹೋಗೋದು. ಹಂಗೇನ್ ಆಗಂಗಿಲ್ರಿ. ಅವ ತಪ್ಪ ಮಾಹಿತಿ ಕೊಡತಾನ, ಹಂಗೇನ್ ಇರಂಗಿಲ್ಲ. ಏನ್ ಗೊತ್ತಾನ, ಬೆಳಗ್ಗೆನ ಅಲ್ಲಿ ನಿಮ್ಗ ಇಳ್ಕೊಳಕ್ ಇರ್ತದ ದೂದ್ಸಾಗರ್ದಾಗ. ಅಲ್ಲಿಂದ ಇಳ್ಕೊಂಡ್ ಬೆಳಗ್ಗೆನ ನೀವು 6 ಗಂಟೆ ಅಲ್ಲಿಂದ ಇಳ್ಕೊಂಡ್ ಆಕಿನ ತಲೆ ಮೇಲೆ ಹೊತ್ಕೊಂಡ್ ಬಂದ್ರಿ ಅಂದ್ರೆ 7:30ಗೆ ನಿಮ್ಗ ಟ್ರಾವೆಲಿಂಗ್ ಎಲ್ಲಾ ಮುಗಿಸ್ಕೊಂಡು ಸೊ ಟ್ರೆಕ್ಕಿಂಗ್ ಮಾಡ್ಬೋದು ನೀವು ಅಂತ ಆರಾಮ್ ಕುತ್ಕೊಂಡ್ ಅಂದ್ರೂ ಬರ್ಲ. ಈಗ ನೀವು ಟ್ರೆಕ್ಕಿಂಗ್ ಮಾಡ್ಬೋದು, ನಿಂತ್ಕೊಂಡು ಆರಾಮ್ ರೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ಯಾಕಂದ್ರೆ ನಮ್ಗ ಒಳ್ಳೆ ಹುಬ್ಳಿ ಧಾರವಾಡ ಆಲ್ಮೋಸ್ಟ್ ನಾವ್ ಕರ್ನಾಟಕಕ್ಕೆ ಹೋಗ್ಬೇಕಂದ್ರ ಹೋಗಬೇಕು, ಹುಬ್ಳಿ ಧಾರವಾಡಕ್ಕೆ ಹೋಗೋ ಟ್ರೈನ್ಗೆ ಹೋಗ್ಬೇಕಾಗೈತಿ. ಸೊ ಹಂಗಾಗಿ ನಮಗ ಆ ಟ್ರೈನ್ ಇರೋದು ಸಾಯಂಕಾಲ 4:30ಗೆ ಕೊಲ್ಲಂಗೆ ಸಿಗ್ತೈತಿ. ನಾವು ಇಲ್ಲಿಂದ ಟ್ರೆಕ್ಕಿಂಗ್ ಮಾಡ್ಬೇಕಾಗಿರೋದು ಕೊಲ್ಲಂಗೆ.
ಹಂಗಾಗಿ ನೀವು ಇಲ್ಲಿಂದ ಒಂದು 9 ಗಂಟೆಗೆ ಬಿಟ್ಟು ಕೂಡ ಆರಾಮಾಗಿ ಹೋಗಿ ರೀಚ್ ಆಗ್ಬೋದು, ರೆಸ್ಟ್ ಮಾಡ್ಕೊಂಡ ಹೋಗ್ಬೋದು. ಹಂಗಾಗಿ ಏನ್ ರಿಸ್ಕ್ ಇರಲ್ಲ, ಕರ್ಕೊಂಡ್ ಬರ್ಬೋದು. ಬಟ್ ಅದೇ ಯಾವ್ದೇ ಅಪ್ರೋಚ್ ಮಾಡತ್ತಿಲ್ಲ. ಬಟ್ ಯುವರ್ ಒಪಿನಿಯನ್, ಯುವರ್ ಗರ್ಲ್ ಫ್ರೆಂಡ್, ಯುವರ್ ಗರ್ಲ್ ಫ್ರೆಂಡ್ ಅಂತಲ್ಲ, ಬಟ್ ಅಕ್ಕ ತಂಗಿನ ಇರ್ಬೋದು. ಎಲ್ಲರಿಗೂ ಗರ್ಲ್ ಫ್ರೆಂಡ್ ನಮ್ಗ ಸಿಂಗಲ್ ಇರ್ತಾರ, ಆದ್ರೂ ಸ್ಟಿಲ್ ಇರ್ಲಿ. ಇದು ಮಾತ್ರ ಬಹಳ ಮೋಸ್ಟ್ ಡೇಂಜರಸ್ ಸುಳ್ಳು ಇದು. ದಿಸ್ ಇಸ್ ಗೈ ನಾಟ್ ಸಿಂಗಲ್, ದಿಸ್ ಇಸ್ ಆಲ್ರೆಡಿ ಕಮಿಟೆಡ್. ಇಲ್ಲ, ನಮ್ ಸಬ್ಸ್ಕ್ರೈಬರ್ಸ್ ಎಲ್ಲ ಗೊತ್ತೈತಿ ನಾವ್ ಸಿಂಗಲ್ ಅಂತಂದು. more than girls of friends. ಬೇಕಾದ್ರೆ ಚೆಕ್ ಮಾಡಿ ಇನ್ಸ್ಟಾಗ್ರಾಮ್ ಐಡಿ ಕೊಟ್ಟಿರ್ತೀನಂತ. ಬೇಕಾದ್ರೆ ಪಾಸ್ವರ್ಡ್ ಬೇಕಂತ ಪಾಸ್ವರ್ಡ್ ಹಾಕಿರ್ತೀನಿ, ಯಾರು ಬೇಕು ಕಮೆಂಟ್ ಮಾಡ್ರಿ. ಪಾಸ್ವರ್ಡ್ ಹಾಕಿರ್ತೀನಿ, ಇನ್ಸ್ಟಾಗ್ರಾಮ್ ಐಡಿ ಹಾಕಿರ್ತೀನಿ. ಬೇಕಾದ್ರೆ ಸರ್ಚ್ ಮಾಡ್ಕೊಂಡು ಲಾಗಿನ್ ಮಾಡ್ಕೊರಿ, ನಾ ಯಾರಿಗೆ ಮೆಸೇಜ್ ಮಾಡಿ ಎಲ್ಲ ಗೊತ್ತಾಗತ್ತೆ ನಿಮ್ಗೆ. ಅವ ಏನೋ ಸುಮ್ನೆ ಹೇಳ್ತಾನ ಅಂದ್ರೆ ಏನ್ ಗೊತ್ತಾನ, ನಿಮ್ಗ ಕೊಟ್ಟಿರೋದು ಅಫಿಷಿಯಲ್ ಅಕೌಂಟ್, ಪರ್ಸನಲ್ ಅಕೌಂಟ್ ಬೇರೆ ಐತಿ. ಪರ್ಸನಲ್ ಅಕೌಂಟ್ ಕೊಡಕ್ ಕೇಳ್ರಿ. ಇಲ್ಲ, 3 ಅಕೌಂಟ್ ಅದ, 3 ಅಕೌಂಟ್ ಕೊಡ್ತೀನಿ ಪಾಸ್ವರ್ಡ್. ಕೊಡ್ತೀನಿ ಬೇಕಾದ್ರೆ ಕಮೆಂಟ್ ಮಾಡಿ ಅವನಾರ ಬೇಕಂತಂದ್ರೆ. ವೀಕ್ಷಕರಲ್ಲಿ ಒಂದು ಮಹಾಮನವಿ, ಯಾರಾದ್ರೂ ಇವ್ರ ಇನ್ಸ್ಟಾಗ್ರಾಮ್ ಅಕೌಂಟ್ ಪಾಸ್ವರ್ಡ್ ಮತ್ತ ಅಕೌಂಟ್ ಬೇಕಾಗಿದ್ರ ಕಮೆಂಟ್ ಮಾಡ್ರಪ್ಪ. ಏನೋ ಲಾಗಿನ್ ಕೊಡ್ತಾರಂತ, ಲಾಗಿನ್ ಆಗಿ ನೋಡ್ರಿ ಯಾವ ಅದಾವನ. ಬಟ್ ಟ್ರೆಕ್ಕಿಂಗ್ ಮಾತ್ರ ಹೆವಿ ಐತಿ. ಹೆಂಗಂದ್ರ ಸ್ವಲ್ಪ ಏನ ಇವಾಗ ಬಿಸಿಲು ಬರತೈತಿ. ಸ್ವಲ್ಪ ಬಿಸಿಲು ಬಂದ್ ಇನ್ನೊಂದ್ ಸ್ವಲ್ಪ ಬಿಸಿಲಾದ್ರೆ ಎಲ್ಲಿ ಇದಾಕೈತಿ. ಆದ್ರ ಅದ ಸಾಫ್ಟ್ ಇದ್ದಾವ. ಅದ್ರಾಗ ಏನಂದ್ರ ವೇಟೆಡ್ ಶೂಸ್ ಹಾಕೋರಿ, ಶೂಸ್ ಹಾಕೊಂಡ ಬರ್ರಿ. ಯಾಕೆ ಚಪ್ಪಲ್ ಹಾಕೊಂಬಂದ್ರ ಬಟ್ ಹೋಗ್ಬೋದು, ಡಿಸ್ಕಂಫರ್ಟ್ ಆಕೈತಿ ಅಂತ ಹೇಳತ್ತೀವಿ ಅಷ್ಟೇ. ಹಂಗೇನಿಲ್ರಿ, ಇದು ಮಳೆ ಜಾಸ್ತಿ ಇಲ್ಲಲ್ಲ, ಸೊ ಕಂಫರ್ಟಬಲ್ ಆಗಿ ಹೊಂಟಾನವ. ಇನ್ನೇನ್ ಅವ ಮಳೆಗಾಲದಾಗ ಬಂದ ತಿಳ್ಕೊ, ಅದು ಸೂಟ್ ಆಗಂಗಿಲ್ರಿ ಅವಂಗ. ಮತ್ ಅವನ ಹೊತ್ಕೊಂಡ್ ಹೋಗ್ಬೇಕಾಕೈತಿ, ಇಲ್ಲ ಚಪ್ಪಲ್ ಬಕ್ಕನ್ ನಡ್ಕೊಂಡ್ ಹೋಗ್ಬೇಕಾಕೈತಿ. ಸೊ ಅಂತದಕ್ಕೆಲ್ಲ ದಾರಿ ಮಾಡಿ ಕೊಡ್ಬೇಡ್ರಿ. ಆದಷ್ಟು ನಮ್ ಸೇಫ್ಟಿ ಒಳಗ ನಾವ್ ಇರ್ಬೇಕಲ್ಲ. ಬಟ್ ನಿಮ್ ಹತ್ರ ಇನ್ನೊಂದೇನಂದ್ರ, ನೀವ್ ವಾಟರ್ ಬಾಟ್ಲ್ ವೇಸ್ಟ್ ಎಲ್ಲಾ ತಗೊಂಬಂದ್ ಇಲ್ಲಿ ಹಾಕ್ಬೇಡ್ರಿ. ಯಾಕಂದ್ರ ಅದ್ರ ಮೇಲೆ ಹಂಗಲ್ಲ, ಏನ್ ಗೊತ್ತಾ, ಅಲ್ಲಿಂದ ಪ್ಲಾಸ್ಟಿಕ್ ಕವರ್ ಅದೆಲ್ಲ ತಗೊಂಬಂದ್ ಎಲ್ಲಿ ಬೇಕಲ್ಲಿ ಒಗ್ಯಾಕ್ ಹೋಗ್ಬೇಡ್ರಿ. ಬ್ಯಾಗ್ನಾಗ ಹಾಕೊಂಬಂದ್ ಡಸ್ಟ್ಬಿನ್ ಒಳಗ ಹಾಕ್ರಿ. ಯಾಕಂದ್ರೆ ನೇಚರ್ ಐತಿ, ಯಾರ ಅಲ್ಲ ಊರಾಗ ಹೋಗೋದ್ರನ್ನ ಯಾರು ಕ್ಲೀನ್ ಮಾಡಂಗಿಲ್ಲ. ಅಂತಾರಾಗ ಬಂದ್ ಇಲ್ಲಿ ಪರಿಸರದಾಗ ಹೋಗೋದ್ರಂದ್ರ ಇಟ್ಸ್ ಪೊಲ್ಯೂಷನ್ ಮಾಡ್ದಂಗ ಆಕೈತಿ. ಆಲ್ಮೋಸ್ಟ್ ಇಲ್ಲಿ ಬರೋರು ಎಲ್ಲಾರು ಯೂತ್ಸ್ ಬರ್ತಾರ, ಮತ್ ಇನ್ನೊಂದು ಎಜುಕೇಟೆಡ್ ಎಲ್ಲ ಬರ್ತಾರ. ಸೊ ಆದಷ್ಟು ಸ್ವಚ್ಛತೆ ಕಡೆಗೆ ಗಮನ ಕೊಡ್ರಿ. ಮುಂದೊಂಡ್ರಲ್ಲ ಸಾಹೇಬ್ರ ತೋರ್ಸ ಸ್ವಲ್ಪ ಗಿವ್ ಪ್ರಿಫರೆನ್ಸ್ ಟು ದಿ ಬರಂಗಿದ್ರ ಈ ತರ ಬರ್ರಿ ಗೈಸ್. ನೋಡ್ರಿ ಅಭಿಯಾನ್ ಬಾಟ್ಲ ಅಲ್ಲಿಲ್ಲೇ ಹೋಗಿಬೇಡ್ರಿ ಗೈಸ್. ಸೊ ನಿಮ್ಗ ವ್ಯೂ ಕಾಣ್ತಾ ಇರ್ಬೋದು ಹೆಂಗೈತೆ ಅಂತಂದು. ನೋಡ್ರಿ ಇಲ್ಲಿ ಎಕ್ಸೈಟ್ಮೆಂಟ್ ಇಂದ ನೋಡ್ರಿ. ಇಂತ ಒಬ್ರು ಗೈಡ್ ಕರ್ಕೊಂಬರ್ರಿ, ಇಂತ ಒಬ್ರು ಗೈಡ್ ಇಲ್ಲ. ಫಸ್ಟ್ ಟೈಮ್ ಬಂದ್ರಂದ್ರ ಇಲ್ಲಿ ಬಾಳ ಪ್ರಾಬ್ಲಮ್ ಆಗ್ತೈತ್ರಿ. ಬರ್ಬೇಕಾದ್ರೆ ಯಾರ ಎಕ್ಸ್ಪೀರಿಯನ್ಸ್ ಇದ್ದಾರ. ಇನ್ನೊಂದು ಜಾಸ್ತಿ ಜನ ಇದ್ರಂದ್ರ ಪ್ರಾಬ್ಲಮ್ ಆಗಂಗಿಲ್ಲ. ಬಟ್ ಬರ್ಬೋದು, ಜಾಸ್ತಿ ಜನ ಇದ್ರೆ ಪ್ರಾಬ್ಲಮ್ ಆಗಂಗಿಲ್ಲ. ಯಾಕಂದ್ರೆ ಅವ್ರ ಜೊತೆ ನಾವು ಕೂಡ ಹೋಗ್ಬೋದು. ಗೊತ್ತಿಲ್ಲ ಅಂದ್ರೆ ಹೋಗ್ಬೋದು ಅವ್ರ ಜೊತೆಗೆ. ಇನ್ನ ನಾವೇನು ಗೊತ್ತೇ ಇಲ್ಲ, ನಾವ್ ಅಷ್ಟೇ ಓನ್ ಇದ್ರ ಮ್ಯಾಗ ಬರ್ತೀವಿ ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ. ಯಾಕಂದ್ರೆ ಇಲ್ಲಿ ಪೊಲೀಸರು ಸಮಥಿಂಗ್ ಇದು ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಏರಿಯಾ ಆಗ್ತೈತಿ. ಹಂಗಾಗಿ ಇದು ಇಲ್ಲಿಗಲ್ ಆಗಿರೋದ್ರಿಂದ ಹೋಗಕ್ ಅಲವ್ ಇರಂಗಿಲ್ಲ. ಸ್ವಲ್ಪ ಗೊತ್ತಿದ್ದವ್ರ ಜೊತೆ ಬಂದ್ರೆ ಬೆಟರ್ ಅನ್ಸುತ್ತೆ. ಫಸ್ಟ್ ಟೈಮ್ ಟ್ರಾವೆಲ್ ಮಾಡತ್ರಿ ಅಂದ್ರೆ ಫಸ್ಟ್ ಟೈಮ್ ಗೊತ್ತಿದ್ದವ್ರ ಜೊತೆ ಬರ್ರಿ. ಫಸ್ಟ್ ಟೈಮ್ ಇಲ್ಲಪ್ಪ ನಾ ಆಲ್ರೆಡಿ ಮಾಡೀನಿ, ಎಕ್ಸ್ಪೀರಿಯನ್ಸ್ ಐತಿ ನನಗೆ, ಐ ಕ್ಯಾನ್ ಫೇಸ್ ಎನಿಥಿಂಗ್ ಅಂತ ಕೂಡ ನೀವು ಬರ್ಬೋದು, ನೋ ಪ್ರಾಬ್ಲಮ್. ಮಾತಾಡಿ ಬಾಯ್ ನೋಯಾಕತ್ತ ಹಿಂಗ ಆಟಾಡ್ತಾನ ಈ ಕಟವ ಹಿಂಗ ಹೋಗ್ತಾನ ಈ ಕಟವ ಅಂತ. ಒನ್ ಆಫ್ ದಿ ಬೆಸ್ಟ್ ನೋಡ್ರಿ. ಇಲ್ಲಿ ಟ್ರೈನ್ ಗೆ ನೋಡ್ಕೊಂಡ್ ಆರಾಮ್ ಮಸ್ತಾಗಿ ಎಂಜಾಯ್ ಮಾಡ್ಕೊಂಡ್ ಆರಾಮಾಗಿ ಹೋಗ್ಬೋದಲ್ಲ.
ತೋರಿಸುವ ಸ್ನೇಹಿತ. ಓ ಮೈ ಫ್ರೆಂಡ್, ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ದಮ್ದರೆ 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 ದಮ್ದ ದಮ್ದರೆ ದಮ್ ದಮ್ದರೆ ದರೆ ದಮ್ ದಮ್ ದಮ್. ಕಥೆಯೊಂದ ಹೇಳಿದೆ ಬರಿ ಗುರುತುಗಳೇ ಕಾಲೇಜಲ್ಲಿ, ಕ್ಲಾಸ್ ರೂಮಿನ ಬೆಂಚಲ್ಲಿ, ಕಾರಿಡೋರ್ ಮೋಲಲಿ, ಸಾಲದೆ ಗುರುತೊಂದನು ನಾಗೇಚಿದೆ ಫ್ರೆಂಡ್ಶಿಪ್ಪಿನ ನೆಪದಲ್ಲಿ. ದಮ್ದರೆ ದಮ್ದರೆ ದಮ್ದ ದಮ್ದರೆ ದಮ್ದರೆ